ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾವು ನಿನ್ನೆ ತುಂಬ ಟಯರ್ಡಾಗಿ ಫುಲ್ ರೆಸ್ಟ್ ಮಾಡಿದ್ವಿ. ಇವತ್ತು ಬೆಳಗ್ಗೆ 6 o'clock ಎದ್ದು ನಾವು ದೆಹಲಿಯಿಂದ ಹೋಗ್ತಾ ಇದ್ದೀವಿ ಡೈರೆಕ್ಟ್ ಟು ಆಗ್ರಾ. ಸೊ ಆಗ್ರಾ ಅಂದ ತಕ್ಷಣ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ. ವಿ ಆರ್ ಗೋಯಿಂಗ್ ಟು ತಾಜ್ ಮಹಲ್ ಅಷ್ಟೇ ಅಲ್ಲ, ವಿ ಆರ್ ಗೋಯಿಂಗ್ ಟು ಬೃಂದಾವನ್ ಆ್ಯಂಡ್ ಮಥುರಾ ಆ್ಯಸ್ ವೆಲ್. ಸೊ ಇವತ್ತು ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಲಾಂಗ್ ಜರ್ನಿ. ಮಾರ್ನಿಂಗ್ 6 to maybe ನೈಟ್ 11 ಆಗುತ್ತೆ ನಾವು ಬ್ಯಾಕ್ ರೀಚ್ ಆಗೋದು. ಸೊ ನಾವಿಲ್ಲಿ ಕ್ಯಾಬಿಂದ ಇಳಿದ್ಬಿಟ್ಟು ಹಿಂದ್ಗಡೆ ರೋಡಿಂದ ಮಥುರಾಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಕಾರ್ ಡ್ರೈವರ್ ಏನಿದ್ರು ಅವರು ಅಲ್ಲಿ ಲೋಕಲೈಟ್ಸ್ ಆಗಿರೋದ್ರಿಂದ ದೇ ಗೈಡೆಡ್ ಮೀ ಹೆಂಗೆ ಈಸಿಯಾಗಿ ಹೋಗ್ಬೋದು ಆ್ಯಂಡ್ ದೆನ್ ಹೆಂಗೆ ಈಸಿಯಾಗಿ ದರ್ಶನ ಸಿಗುತ್ತೆ ಅಂತ. ಬಿಕಾಸ್ ಅದರ್ವೈಸ್ ತುಂಬ ರಶ್ ಇರುತ್ತೆ ಮಥುರಾ. ಸೊ ಹೊರಗಡೆ ಬಂದು, ಒಳಗಡೆ ಫೋನ್ ಅಲ್ಲೋ ಇರಲಿಲ್ಲ, ಹೊರಗಡೆ ಬಂದು ಒಂದಷ್ಟು ವೀಡಿಯೋ ಮಾಡ್ಕೊಂಡ್ವಿ. ಏನೂ ಜಾಸ್ತಿ ಮಾಡ್ಕೊಳೋದಿರಲ್ಲ ಮಥುರಲ್ಲಿ. ಬೃಂದಾವನಂತೂ ಏನು ಮಾಡ್ಕೊಳಕ್ಕೆ ಆಗಿಲ್ಲ, ಬಟ್ ಯಾಕೆ ಏನು ಅಂತ ಯು ವಿಲ್ ಗೆಟ್ ಟು ನೋ ಲೇಟರ್. ಸೊ ಮಥುರಾದಿಂದ ಡೈರೆಕ್ಟಾಗಿ ಆಗ್ರಾ ಕಡೆ ಹೋಗ್ತಾ ಇದ್ದೀವಿ ಟು ತಾಜ್ ಮಹಲ್ಗೆ. ಸೊ ತಾಜ್ ಮಹಲಲ್ಲಿ ಎಂಟ್ರಿ ಫೀಸ್ ನಿಮಗೆ ಬಂದುಬಿಟ್ಟು ಒಂದು 45 rupees ಏನೋ ಅಷ್ಟೇ ಇರುತ್ತೆ. ಸೊ ನಮಗೆ 4 ಮೆಂಬರಿಂದ ಅರೌಂಡ್ 180 rupees ಆಯಿತು ಎಂಟ್ರೆನ್ಸ್. ನಾವು ಆನ್ಲೈನಲ್ಲೇ ಟಿಕೆಟ್ ಆನ್ ದ ವೇ ಬುಕ್ ಮಾಡ್ಕೊಂಡು ಹೋದ್ವಿ. ಬಿಕಾಸ್ ಅದೇ ಕ್ಯೂವಲ್ಲಿ ನಿಂತು ಟಿಕೆಟ್ ತೊಗೊಳ್ಳೋದಾದರೆ ತುಂಬ ಲೇಟ್ ಆಗುತ್ತೆ ಅಂತ. ಆ್ಯಸ್ ಯು ನೋ, ನಾನು 2 ಕಡೆ ಹೋಗಬೇಕಾಗಿರೋದ್ರಿಂದ ಬೃಂದಾವನ್ಗೆ ಹೋಗ್ಬೇಕು, ಇದನ್ನು ಮುಗಿಸ್ಕೊಂಡಾಗಿರೋದ್ರಿಂದ ನಮ್ಗೆ ತುಂಬ ಟೈಮ್ ಕನ್ಸ್ಟೆಂಟ್ ಇತ್ತು. ಸೊ ಕ್ವಿಕ್ಕಾಗಿ ಅಲ್ಲೊಂದು ಗಾಡಿ ತೊಗೊಂಡ್ವಿ. ಈ ಥರ ಓಪನ್ ಆಟೋ ಏನಿರುತ್ತೆ ಅದು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಜಸ್ಟ್ 20 rupees ಕೊಡಬೇಕು ಪರ್ ಹೆಡ್. ನಿಮಗೆ ಎಂಟ್ರೆನ್ಸ್ ಟು ತಾಜ್ ಮಹಲ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಇದರಿಂದ ಇಳ್ಕೊಂಡು ನೆಕ್ಸ್ಟ್ ನಾವು ಟಿಕೆಟ್ ಕೌಂಟ್ರಿಗೆ ಹೋಗ್ಬಿಟ್ಟು ಟಿಕೆಟ್ ತೋರಿಸಿ ಲಗೇಜ್ ಮತ್ತು ನಮ್ಮನ್ನೆಲ್ಲ ಚೆಕ್ ಮಾಡಿ ಸೆಕ್ಯೂರಿಟಿ ಚೆಕ್ ಏನಾಗುತ್ತೆ. ಸೊ ಸೆಕ್ಯೂರಿಟಿ ಚೆಕ್ ಆದಮೇಲೆ ಒಳಗಡೆ ಬಿಡೋದು. ಸೊ ನಾವು ಈ ಆಟೋದಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ವಿ ಹ್ಯಾಡ್ ನೋ ಐಡಿಯಾ ದ್ಯಾಟ್ ನಾವು ಲೇಟ್ ಆಗುತ್ತೆ ಇವತ್ತು ಅಂತ. ಸೊ ಫುಲ್ ಖುಷಿಗೆ ಒಳಗಡೆ ಹೋದ್ವಿ. ಒಳಗಡೆ ಕ್ಯೂ ನೋಡಿಬಿಟ್ಟು ಫುಲ್ ಸುಸ್ತಾಗೋಯ್ತು. ಯಾಕಂದರೆ ಇಷ್ಟು ಉದ್ದ ಕ್ಯೂವಲ್ಲಿ ನಿಂತು ಇಲ್ಲಿಂದ ಇನ್ನೂ ಸೆಕ್ಯೂರಿಟಿ ಚೆಕ್ ಇನ್ನೂ ಆಗಿಲ್ಲ. ಜಸ್ಟ್ ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಈ ಟಿಕೆಟ್ ಎಲ್ಲ ಇಟ್ಕೊಂಡು. ಈಗ ಸೆಕ್ಯೂರಿಟಿ ಚೆಕನ್ನು ಮುಗಿಸ್ಕೊಂಡು ಈಗ ಒಳಗಡೆ ಹೋದ್ವಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಸೊ ನೀವು ನೋಡ್ಬೋದು ಎಷ್ಟು ಕ್ಯೂ ಇತ್ತಂದರೆ, ನಾವು ಸಂಡೇ ಹೋಗಿದ್ವಿ ವಿಚ್ ವಾಸ್ ರಿಯಲಿ ಬ್ಯಾಡ್ ಡಿಸಿಷನ್. ಬಿಕಾಸ್ ಸಂಡೇ ಹೋದಾಗ ಆಬ್ವಿಯಸ್ಲಿ ಎಲ್ಲರಿಗೂ ರಜೆ ಇರುತ್ತೆ, ಲೋಕಲೈಟ್ಸೇ ಬಂದಿರ್ತಾರೆ ಟೈಮ್ ಪಾಸ್ ಮಾಡೋಕ್ಕೆ, ಫೋಟೋಶೂಟ್ ಮಾಡ್ಸೋಕ್ಕೆ, ಅದಕ್ಕೆ ಅಂತ. ಸೊ ನಾವು ಕ್ವಿಕ್ಕಾಗಿ 1-2 ಪಿಕ್ ತೊಗೊಂಡ್ವಿ ಹೊರಗಡೆಯಿಂದ. ಒಳಗಡೆ ಗೊತ್ತಿಲ್ಲ ತೊಗೊಳಕ್ಕಾಗುತ್ತಾ ಇಲ್ಲ ಅಂತ. ಸೊ ಹಿಂಗೆ ಕಾಣುತ್ತೆ. ತುಂಬ ಜನ ಆಚೆ ಇದ್ದರು, ಇಲ್ಲ ಎಂಟ್ರಿ ಇರಲಿಲ್ಲ ಗಾರ್ಡನ್ ಒಳಗಡೆ. ಸೊ ಇದು ಸ್ವಲ್ಪ ಖಾಲಿ ಇದೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ತಾಜ್ ಮಹಲ್. ತಾಜ್ ಮಹಲ್ ಇದ್ರ ಒಳಗಡೆ ಬರೋದು. ಸೊ ಇದು ಎಂಟ್ರಿ. ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ವೀಡಿಯೋದಲ್ಲೆಲ್ಲ ನೋಡಿರ್ತಾರೆ ಹೆಂಗೆ ಈ ಥರ ಈ ಒಳಗಡೆಯಿಂದ ಹೋಗ್ಬಿಟ್ಟು ವೀಡಿಯೋ ಮಾಡಿಕೊಂಡ್ರೆ ಕತ್ಲೆಯಿಂದ ಬೆಳಕು ಬಂದಂಗಿರುತ್ತೆ. ಸೊ ದ್ಯಾಟ್ಸ್ ದ ತಾಜ್ ಮಹಲ್. ಸೊ ಫೈನಲಿ ತಾಜ್ ಮಹಲ್ ನೋಡಿದ್ವಿ. ಅಲ್ಲಿ ಹೋಗಿ ಫೋಟೋ ತಗೊಳ್ಳೋ ಇಂಟ್ರೆಸ್ಟೇ ಇರಲಿಲ್ಲ, ಯಾಕಂದರೆ ಅಷ್ಟು ಜನ ಇದ್ದರು. ಸೊ ಜನ ಜಾಸ್ತಿ, ಮಧ್ಯಾಹ್ನದೊತ್ತು ಸುಸ್ತಾಗ್ತಾಯಿತ್ತು, ಊಟ ಆಗಿರಲಿಲ್ಲ. ಅದರಲ್ಲೂ ನನ್ನ ತಂಗಿಗೆ ಫೋಟೋಶೂಟ್ ಮಾಡು, ಈ ಪೋಸಲ್ಲಿ ಫೋಟೋ ತೆಗಿ, ಆ ಪೋಸಲ್ಲಿ ಫೋಟೋ ತೆಗಿ ಅಂತ ಎಲ್ಲ ಥರ ಪೋಸ್ ಕೊಡ್ತಾಯಿದ್ಲು. ನಾನು ಹೇಳ್ತಾಯಿದ್ದೆ ಎಷ್ಟೊಂದು ಜನದ್ರ ಮಧ್ಯೆ ಫೋಟೋ ತೆಗೆದ್ರೆ ಅವರೇ ಕಾಣಿಸ್ತಾರೆ ಅಂತ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ಅಟ್ಲೀಸ್ಟ್ 2 to 3 hours ಅಲ್ಲಿ ಸ್ಪೆಂಡ್ ಮಾಡಿ ಎಲ್ಲರದ್ದು ಫೋಟೋ ತಗೊಂಡು ಹೊರಗಡೆ ಬಂದ್ವಿ. ಸೊ ನಮ್ಮ ಕ್ಯಾಬ್ ಡ್ರೈವರ್ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು, ಟ್ಯಾಕ್ಸಿ ಡ್ರೈವರ್. ಅಲ್ಲಿಂದ ಡೈರೆಕ್ಟಾಗಿ ಊಟ ಮುಗಿಸ್ಕೊಂಡ್ವಿ. ಸೊ ದುಡ್ಡು ಸ್ಕ್ಯಾಮ್ ಆಗೋಯ್ತು ಊಟ ಮಾಡ್ಕೋಬೇಕಾದ್ರೆ. ಇವರೆಲ್ಲ ಏನಾಗಿರುತ್ತೆ, ಮೊದಲೇ ಪ್ರೀ ಬುಕ್ ಆಗಿರ್ತಾರಲ್ಲ ಹೋಟ್ಲಿಗೆ, ಟೂರಿಸ್ಟ್ ಬಂದರೆ ಯಾವ ಹೋಟ್ಲಿಗೆ ಕರ್ಕೊಬರ್ಬೇಕು ಅಂತ. ಇವರು ಹಾಗೆ ಇಲ್ಲಿದ್ದು ಬೆಸ್ಟು ಅಂತ ಬಿಟ್ಟು ನಮಗೊಂದು ಹೋಟ್ಲಿಗೆ ಕರ್ಕೊಂಡೋದ್ರು. ಬರೀ ಒಂದು ಮೊಸರನ್ನಕ್ಕೆ ಎಷ್ಟು 400 rupees ತೊಗೊಂಡ್ರು. ಒಂದು ಪಾಲಕ್ ಪನ್ನೀರ್ಗೆ 450 rupees, ಬರೀ ಪಾಲಕ್ ಪನ್ನೀರ್, ರೋಟಿ ಗಿಟಿ ಏನಿಲ್ಲ, ರೋಟಿಗೆ ಮತ್ತೆ ಸಪ್ರೇಟಾಗಿ. ಸೊ ನಮಗೆ ಅರೌಂಡ್ 2800 rupees ಚಾರ್ಜ್ ಮಾಡಿದ್ರು ಊಟ. ಅದು ನಾವು ತಿನ್ನೋದು ಗೊತ್ತಲ್ಲ, ಒಂದು ಥಾಲಿ ತೊಗೊಂಡು ಒಂದು ಪಾಲಕ್ ಪನ್ನೀರ್ ಆ್ಯಂಡ್ ಒಂದು ಮೊಸರನ್ನ ಇಷ್ಟೇ ತೊಗೊಂಡಿದ್ವಿ. ಇದಕ್ಕೆ 2800 ಅಂತೆ. ಆಮೇಲೆ ಡ್ರೈವರ್ ಊಟದ್ದು ನಾವೇ ಕೊಡಬೇಕು. ಸೊ ಎಲ್ಲ ಸೇರಿ 2800 ಆಯಿತು, ವಿಚ್ ಇಸ್ ರಿಯಲಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಮತ್ತು ಡ್ರೈವರು ಅವರು ಟೈಮ್ ಜಾಸ್ತಿ ಅಂದರೆ ನಾವು ಹೆಂಗೆ ಅಂದರೆ ಒಂದು ಪ್ಯಾಕೇಜ್ ಮಾತಾಡ್ಕೊಂಡಿದ್ವಿ. ಸೊ 4 ಮೆಂಬರ್ಸ್ನ ಡೆಲ್ಲಿಯಿಂದ ಪಿಕ್ ಮಾಡೋದು.
ಮಥುರಾ, ವೃಂದಾವನ್ ಮತ್ತು ಆಗ್ರಾ ಇದು ಮೂರೂ ತೋರಿಸ್ಬಿಟ್ಟು ನಮ್ಮನ್ನು ವಾಪಸ್ಸು ಡೆಲ್ಲಿಗೆ ಡ್ರಾಪ್ ಮಾಡೋದು. ನಾವು ಮಾತಾಡಿದ್ದು 6000ಗೆ. ನಿಮಗೆ ಕೆಲವು ಕಡೆ ಎಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ, 8 to 10 ಇರುತ್ತೆ. ನಾನು ಬಾರ್ಗೇನ್ ಎಲ್ಲ ಮಾಡಿಬಿಟ್ಟು ಆನ್ಲೈನಲ್ಲಿ ರಿಸರ್ಚ್ ಮಾಡಿಬಿಟ್ಟು 6000ಗೆ ಬುಕ್ ಮಾಡ್ಕೊಂಡಿದ್ದು. ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ರೆಡ್ ಫೋರ್ಟ್, ಇದರಲ್ಲಿ ಆಗ್ರಾ ರೆಡ್ ಫೋರ್ಟ್ ಅಥವಾ ಆಗ್ರಾ ಫೋರ್ಟ್ ಅಂತಾರಲ್ವ, ಸೊ ಅದು ಒಳಗಡೆ ಹೋಗೋಕ್ಕೆ ನಮ್ಗೆ ಟೈಮ್ ಆಗಿಲ್ಲ. ಬಿಕಾಸ್ ಆಗ್ರಾ ಫೋರ್ಟ್ ತುಂಬ ದೊಡ್ಡದಿದೆ. ಸೊ ಒಳಗಡೆ ಹೋದರೆ ಅಟ್ಲೀಸ್ಟ್ ನಿಮ್ಗೆ 2 to 3 hours ಬೇಕಾಗುತ್ತೆ. ನಮ್ಮ ಹತ್ರ ಟೈಮ್ ಇರಲಿಲ್ಲ ಅಂತ ಬಿಟ್ಟು ಹೊರಗಡೆಯಿಂದ ಹಂಗೆ ನೋಡಿಕೊಂಡು ವೃಂದಾವನ್ ಕಡೆ ಹೊರಟ್ವಿ. ಈ ಡ್ರೈವರ್ ಏನು ಮಾಡಿದ್ರು, ನಮಗೆ ತಾಜ್ ಮಹಲ್ ನೋಡಾದಮೇಲೆ ಊಟಕ್ಕೆ ಒಂದು 1 hour ಸ್ಪೆಂಡ್ ಮಾಡಿಸಿದ್ರು. ಅದಾದಮೇಲೆ ಅಲ್ಲಿಂದ ನಮಗೆ ಇಲ್ಲಿ ಆಗ್ರಾದಲ್ಲಿ ಲೆದರ್ ತುಂಬ ಫೇಮಸ್ ಅಂತ ಹೇಳಿಬಿಟ್ಟು ಲೆದರ್ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಗೊತ್ತಲ್ಲ, ಹುಡುಗಿಯರನ್ನ ಕರ್ಕೊಂಡು ಹೋಗ್ಬಿಟ್ರೆ ಅದು ಬೇಕು ಅನಿಸುತ್ತೆ. ನಮ್ಗೆ ಶಾಪಿಂಗ್ ಮಾಡ್ತಾ ಅಲ್ಲೊಂದು ಅರೌಂಡ್ 1 to 1.5 hours ಸ್ಪೆಂಡ್ ಆಯಿತು. ಸೊ ಬೇಸಿಕಲಿ ಒಂದು 2.5 hours ವೇಸ್ಟೇ ಆಗೋಯಿತು ನಮ್ಗೆ ಅಲ್ಲೇ ಶಾಪಿಂಗ್ ಮಾಡೋದು, ಊಟ ಮಾಡೋದು ಅಂತ ತಾಜ್ ಮಹಲ್ ನೋಡಿದ್ಮೇಲೆ. ಸೊ ಅಲ್ಲಿಂದ ಡೈರೆಕ್ಟ್ ಬೃಂದಾವನ್ ಹೊರಟ್ವಿ. ಬಟ್ ಆರ್ ಬ್ಯಾಡ್ ಲಕ್, ಲೇಟ್ ಆಗಿರೋದ್ರಿಂದ ನಮಗೆ ಬೃಂದಾವನ್ ಹೋಗೋಕ್ಕಾಗಲ್ಲ. ಬರೀ ಮಥುರಾ ಮಾತ್ರ ನೋಡ್ಕೊಂಬರಂಗಾಯಿತು. ಸೊ ಇನ್ನೇನು ಡ್ರೈವರ್ ಹತ್ರ ಸ್ವಲ್ಪ ಜಗಳ ಮಾಡಿ ನೀವು ಹೇಳ್ಬೋದಿತ್ತು ಅದು ಅಂತೆಲ್ಲ ಹೇಳ್ಕೊಂಡು ಸನ್ಸೆಟ್ ನೋಡಿಕೊಂಡು ಬೇಜಾರಲ್ಲಿ ವಾಪಸ್ ಆಗ್ರಾ ಟು ಡೆಲ್ಲಿ ಹೊರಟಿದ್ದೀವಿ. ಸೊ ವಿ ಬೇಸಿಕಲಿ ಮಿಸ್ಡ್ ಬೃಂದಾವನ್ ಬಟ್ ವಿ ಕವರ್ಡ್ ಮಥುರಾ. So this is the tragedy of the trip. ಏನು ಮಾಡೋದು, ಒಂದೇ ದಿನದಲ್ಲೆಲ್ಲ ಕವರ್ ಮಾಡೋದು ಕಷ್ಟ ಆಗುತ್ತೆ. ಆ್ಯಂಡ್ ದೆನ್ ಆಲ್ರೆಡಿ ಫ್ಲೈಟ್ಸ್, ರೂಮ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿರೋದ್ರಿಂದ ವಿ ಕಾಂಟ್ ಇವನ್ ಚೇಂಜ್ ಅಟ್ ದ ಲಾಸ್ಟ್ ಮೂಮೆಂಟ್. ಹಾಗಾಗಿ ಏನೋ ಒಟ್ಟು ರೂಮ್ ಹೋಗ್ಸಿ ಮತ್ತು ತುಂಬ ಸುಸ್ತಾಗ್ಬಿಟ್ಟಿತ್ತು. ತಿರುಗಾಡಿ ತುಂಬ ಲಾಂಗ್ ಜರ್ನಿ. ಡೆಲ್ಲಿ ಟು ಆಗ್ರಾ ಇಸ್ ಅರೌಂಡ್ 3 hours 50 minutes ಏನೋ ಆಗುತ್ತೆ. ಆ್ಯಂಡ್ ಆಗ್ರಾ ಟು ಬ್ಯಾಕ್ ಡೆಲ್ಲಿಗೆ ಈಗೇನು ಅಷ್ಟೇ ಆಗುತ್ತೆ. ಸೊ ಅರೌಂಡ್ 8 hours ನಮಗೆ ಟ್ರಾವೆಲಿಂಗ್ ಟೈಮೇ ಇದೆ. ಒಂದು ದಿನದಲ್ಲಿ ನಮ್ಗೆ ಸಿಗೋದೇ ಪ್ರಾಪರಾಗಿ 8 hours. ಸೊ 6 o'clock ನಾವು ಬಿಡಬೇಕಿತ್ತು. ನಾವು ಬಿಟ್ಟಿದ್ದೆ ಒಂದು 7:30 ಆಗೋಗಿತ್ತು. ಸೊ ವಿಚ್ ಈಸ್ ಆಲ್ರೆಡಿ ಲೇಟ್. ನಾವು ವಾಪಸ್ ರೂಮಿಗೆ ಬರಬೇಕಾದ್ರೆ ಅರೌಂಡ್ 11 o'clock ಆಗಿತ್ತು. ಸೊ ಐ ಗೆಸ್ ನನ್ನ ಪ್ಲ್ಯಾನಿಂಗ್ ವೆಂಟ್ ರಾಂಗ್. ಐ ವುಡ್ ಹ್ಯಾವ್ ಡನ್ ಇಟ್ ಬೆಟರ್. ನಾನೇನು ಮಾಡಬೇಕಿತ್ತು ಅಂದರೆ, ನಾನು ಆಗ್ರಲ್ಲಿ ಬಂದು ಉಳ್ಕೊಬೇಕಿತ್ತು. ಆಗ್ರಾದಿಂದ ಎಲ್ಲ ನೋಡಿಕೊಂಡು ಅವತ್ತು ನೈಟ್ ಅಥವಾ ನೆಕ್ಸ್ಟ್ ಮಾರ್ನಿಂಗ್ ಚೆಕ್ಔಟ್ ಆಗಿದ್ರೆ ಆಗ್ತಾಯಿತ್ತು. ಸೊ ಫೈನಲಿ ವೆನ್ ವಿ ಆರ್ ಕಮಿಂಗ್ ಟು ಡೆಲ್ಲಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇಂಡಿಯನ್ ಗೇಟಲ್ಲಿ. ಸೊ ಇದನ್ನೇ ಹಿಂಗೆ ನೋಡ್ಕೊಂಡು, ಮತ್ತು ನಮ್ಗೆ ಡ್ರೈವರ್ ಬೇರೆ ಪ್ರಾಮಿಸ್ ಮಾಡಿದ್ರು, ನಿಮ್ಮನ್ನ ಡೆಲ್ಲಿ ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡು ಹೋಗ್ತೀನಿ, ಬೃಂದಾವನ್ ಕವರ್ ಮಾಡೋಕ್ಕಾಗಿಲ್ಲ ಅಂತ. ಅವ್ರು ಅದನ್ನು ಫುಲ್ಫಿಲ್ ಮಾಡಿಲ್ಲ. ದ ಫಸ್ಟ್ ಹಾಫ್ ಡ್ರೈವರ್ ಬಗ್ಗೆ ತುಂಬ ಗುಡ್ ಇಂಪ್ರೆಷನ್ ಇತ್ತು. ವಿ ಥಾಟ್ ಲೈಕ್ ಸ್ವಲ್ಪ ಅವರಿಗೆ ಟಿಪ್ಸ್ ಏನಾದರೂ ಕೊಡೋಣ ಹಂಗೆ ಅಂತ. ಬಟ್ ವೆನ್ ಹಿ ಡಿಡ್ ದಿಸ್, ಅಂದರೆ ವೆನ್ ಹಿ ಮಿಸ್ಡ್ ನಮ್ಮ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ದೆ ಅಲ್ಲೆಲ್ಲ ಕರ್ಕೊಂಡು ಹೋಗಲಿಲ್ವೋ. ಇವನ್ ಡೆಲ್ಲಿ ಇಂಡಿಯಾ ಗೇಟ್ ಹತ್ರ ಬಂದು ಅವರೇನು ಹಿ ಡಿಡ್ಂಟ್ ಅಲೋ ಅಸ್ ಟು ಗೋ ದೇರ್ ಆರ್ ಕ್ಲಿಕ್ ಪಿಕ್ಚರ್ ಆರ್ ಸಮಥಿಂಗ್. ಹಿ ಸೆಡ್, ನೋಡಿ ವಿಂಡೋದಿಂದ ಕಾಣಿಸ್ತಾ ಇದೆಲ್ಲ ನೋಡ್ಕೊಬಿಡಿ ಅಂತ ಹೇಳಿಬಿಟ್ಟು ರೂಮ್. ಇಲ್ಲಿಂದ ನಮ್ಮ ರೂಮಿಗೆ ಜಸ್ಟ್ 4 to 5 minutes ಅಷ್ಟೇ ಇದ್ದಿದ್ದು. ಸೊ ಬೇಗ ರೂಮಿಗೆ ಹೋಗಿ ಸೇರ್ಕೊಂಡ್ಬಿಟ್ಟು ರೆಸ್ಟ್ ಮಾಡಿದ್ವಿ. ಸೊ ದಿಸ್ ವಾಸ್ ದ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.